ನಿನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಇವತ್ತು. ಹೇಳು. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಬೇದಿ ಹತ್ತಿ ಓಡುತ್ತಿರುವೆ ಕಾಪಾಡೆಯ. ಫ್ರೆಂಡ್ಸ್, ನಮ್ಮ ನರ್ಸೂಗರ್ ಅವರಿಗೆ ಇವತ್ತು ಬೇದಿ ಹತ್ತಿನೇ. ಎಷ್ಟು ಸಲ ಹೋಗಿ ಬೆಳಗಿಂದ ರಾತ್ರಿ ಎಲ್ಲ ಹೋಗಿಲ್ಲ, ಎಷ್ಟು ಸಲ ಹೋಗಿ ಬರೋಬ್ಬರಿ ನೋಡ್ರಿ 7 ಸಲ ಹೋಗಿದ್ದೀನಿ. ನನಗೆ ಒಂದು ತ್ರಾಸ ಆಗೈತೆ, 7 ಮಕ್ಕಳು ತಾಯಿ ಎಳ್ದಂಗೆ ಆಗೈತೆ. ನನಗೆ ಅಷ್ಟೊಂದು ತ್ರಾಸ ಆಗಿಬಿಟ್ಟೈತಿ. ಯಪ್ಪ, ಇವತ್ತು ನಮಗೆ ನೋಡ್ರಿ ನಮ್ಮ ಭಾಷೆದ ಕರೆಕ್ಟಾಗಿ ಹೇಳಕ್ಕಂದ್ರೆ ದಡಿಗೈತೆ ಹೊಡಿತಿ. ಆಕಿ ನಗು ಬರಕತ್ತೈತಿ. ನಗು ಅಲ್ಲ, ಪಾಪ ಅನ್ಸೈತಿ. ನೀನ್ ನೋಡಿ ಪಾಪ ಅಂತಾಳ, ನಗಾಕತ್ತಾಳ. ಹಂಗಾಗಿ ನನಗೇನು ಪಾಪ ಇಲ್ಲ ಇಲ್ಲೇ, ಏನ್ ಪಾಪ ಇಲ್ಲ ಇಲ್ಲೇ. ನಂದು ಯಾರಿಗೆ ಹೇಳ್ಕೊಳಂಗಿಲ್ಲ, ಹಂಗಾಗೈತೆ ತ್ರಾಸು ನೋಡ್ರಿ. ರಾತ್ರಿ ಹೇಳ್ಬೇಕಂದ್ರೆ ಏನು ತಿಂದಿಲ್ಲ ಹೊರಗಡೆ, ಮತ್ತೆ ಏನು ಮೇಲ್ಬೇಕಲ್ಲ ಅದನ್ನ ನೀರದು ಕುಡ್ದಿಲ್ಲ, ಆದ್ರೆ ಹಿಂಗಾಗೈತಿ ನೋಡ್ರಿ. ಸುಳ್ಳು ತಿಂದಿಲ್ಲ, ನೀರ್ ಕುಡ್ದಿಲ್ಲ ಅಂದ್ರ ಎಲ್ಲಿಂದ ಬರ್ತೈತ್ರಿ? ಬರೋಗಿಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಂದ್ರೆ ಹೊರಗಡೆ ಇವಾಗ ಏನಾದ್ರು ಸ್ವಲ್ಪ ಇದು ಮಾಡ್ತಿರ್ತಾರಲ್ಲ, ನೀಟಾಗಿ ಮಾಡಲ್ಲ ಹೊರಗಡೆ ಫುಡ್. ಎಣ್ಣೆ ಇದು ಏನೇ ಆಗ್ಲಿ ಒಟ್ಟು ಕೆಲವೊಂದ್ ಕಡೆ ಚೆನ್ನಾಗಿರಲ್ಲ ನೋಡ್ರಿ. ಜಾಸ್ತಿ ಹೊರಗೆ ಉಣ್ಬಾಡ್ರಿ. ಇವತ್ತು ನೋಡ್ರಿ ಬೆಳಗ್ಗೆ ಅಲ್ಲ ತಿಂದಿಲ್ಲ ಆದ್ರೂ ಹಿಂಗಾಗೈತಿ. ಅದೇ ಆಚಾರ. ವಾಸನೆಗೆ ಹಿಂಗ್ ದಡಿಗೈತೈತಿ. ಎಷ್ಟು ತ್ರಾಸ ಕೂಡ ನಮ್ದಂತೂ ಹೇಳ್ಕೊಳಂಗಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಬರೋಬ್ಬರಿ 7 ಸಲ ಹೋಗಿನಿ. ಇನ್ನ 3 ಸಲ ಆದ್ರೆ ಇವತ್ತು ಕಂಪ್ಲೀಟ್ ಮಾಡ್ಬಿಡ್ತೀನಿ 1 ಸಲ. ಈಗ ಸ್ವಲ್ಪ ಒಂದು ಟ್ಯಾಬ್ಲೆಟ್ ತಗೊಂಬರ್ತೀನಿ. ಹೋಗಿ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ರಪ್ಪ ಅಂದ್ರೆ ಸ್ವಲ್ಪ ತಣ್ಣಗೆ ಆಗೋದೇನೋ ನೋಡೋಣ. ಹಾಗೆ ದಯವಿಟ್ಟು ಮರಿಬೇಡ್ರಿ, ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದು ನಿಂದಿರ್ತೈತಿ. ಹೇಳ್ಕೊಳಕ್ ಆಗೋದು ನಮ್ಮ ತ್ರಾಸು, ಅಷ್ಟೊಂದು ತ್ರಾಸ ಆಗಕತ್ತೈತಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ನಿನ್ಗೋಸ್ಕರ ಆಡ್ ಡೆಡಿಕೇಟ್ ಮಾಡಿದೆ, ಚೆನ್ನಾಗಿತ್ತ? ಚಂದ ಬಿಡು. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಎಲ್ಲರೂ ಮಾಡ್ಕೊಂಡ್ರಿ. ನಮಗೆ ಸ್ವಲ್ಪ ಆಫೀಸ್ ಬಂದಾಗ್ತೈತಿ. ಹಂಗಾದ್ರೆ ಸ್ವಲ್ಪ ಒಳ್ಳೆ ಹೊಟ್ಟೆ ಅಲೆ ಗುಡು ಅಂತ ಗುಡುಂಬ ಶಂಕರ್ ಫಿಲಿಮ್ ನೆನಪಾದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟಕ್ಕೊಂದು ತ್ರಾಸ ಆಗೈತಿ, ಯಾರಿಗೆ ಹೇಳ್ಕೊಳಕ್ ಆಗೋದು. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಎಲ್ಲರೂ ಮಾತ್ರ ದಡ್ಡಿಗೈತಿ, ಫುಲ್ಲು ತ್ರಾಸ ಆಗಿಬಿಟ್ಟೈತಿ. ಮಿನಿಮಮ್ ಒಂದು 13 ಸಲ ಹೋಗಿನಿ. ಮದುಮಗ ಇಲ್ಲಿ ನೋಡ್ರಿ ಗುಳಿಗೆ ORS ತೋರಿಸ್ರಿ. ನೋಡ್ರಿ ಗುಳಿಗೆ ತಂದು ಕೊಟ್ಟ, ಮತ್ತೆ ORS ತಂದು ಕೊಟ್ಟಣ. ಈಗ ಕುಡಿದು ನಿಧಾನ ಆಗ್ಬೇಕು. ನೋಡ್ರಿ ಮಸ್ತ್ ರೆಡಿ ಆಗಿಬಿಟ್ಟಣ. ಈಗ ಎಲ್ಲಿ ಹೊಂಟ ನಿನ್ಗೆ ಗೊತ್ತಿಲ್ಲ ಒಟ್ಟ. ಇಲ್ಲಿ ನೋಡ್ಗ, ಆಹಾ ಏನು ಸ್ಮಾರ್ಟ್. ಯಾವಾಗ್ಲೂ ಸುಳ್ಳು ಹೇಳ್ತಿದ್ದೆ ಅವ್ನಿಗೆ, ಎಷ್ಟೇ ಮಾತಾಡ್ಬಾರ್ದು. ಏನಾಗ್ಲಿ ಅದೆಂತ ಏನ ಮಾತಾಡ್ದ ಸುಂದರ ಏನಪ್ಪ ಕವಿತೆ ಎಲ್ಲದಾಳ? ಆಹಾ ಸತ್ಲ. ಮತ್ತೆ ಹೊಸದ್ ಯಾವ್ದೀಗ ನೋಡ್ರಿ. ನಮ್ಮ ಮಳೆ ತಿಂಗಳಿಗೆ ಒಂದು ಹಿಡಿತಾನ ಹುಡುಗಿಯರ್. ಸೀಸನ್ ಹಿಡಿದ್ಬಿಟ್ಟಾನ. ಒಟ್ಟ 12 ತಿಂಗಳಿಗೆ 12 ಹುಡುಗಿಯರ್ ನಡೀತಾನ. ಏನು ಹಿಡಿತಾನೆ ಗೊತ್ತಾ? ಗಾಡಿ ಮೇಲೆ ಫೋಟೋ ಇಡ್ತಾವಲ್ಲ, ಅದನ್ನ ನೋಡ್ಕೊಂಡು ಮಾತಾಡ್ಕೊಂಡು ನಿಂದಿರ್ತಾನೆ. ಇಲ್ಲಿ ಒಳ್ಳೆ ಆದ್ರೂ ಸ್ಮಾರ್ಟ್ ಬಾರಿ, ಆದ್ರೂ ಭಾರಿ ಸ್ಮಾರ್ಟ್ ರೆಡಿಯಾಗಿ ನೋಡು ಸುಂದರ ಮದುಮಗ. ಆಹಾ ಅಬ್ಬಬ್ಬಬ್ಬ ಲ್ಯಾಟ್ರಿ ಮದುಮಗ ರೆಡಿಯಾಗನ. ಹೆಣ್ಣು ನೋಡಕ್ ಹೊಂಟಾನ ಇವಾಗ. ಅಲ್ಲೊಡ್ಗ ಆಹಾ ಆ ಕಳೆನೇ ಬೇರೆ. ಅಲ್ಲೊಡ್ಗ ಹೆಣ್ಣು ನೋಡೋದು ಅಲ್ಲಲ್ಲ ಲ್ಯಾಟ್ರಿ. ನೋಡ್ರಿ ಎದಕ್ಕೆ ಕುಂಕಿರ್ಬೇಕ ನೋಡ್ರಿ. ಫುಲ್ ಫೇಮಸ್ಸು ಹಳೆಯ ಹೆಣ್ಣು ನೋಡಕ್ ಹೊಂಟಾನೀಗ. ರೆಡಿಯಾಗೆಲ್ಲ ಟವಲ್ ಯಜಮಾನ ಫೇಮ್. ಅಲ್ಲೊಡ್ಗ ಸೈಡಿಗೆ ಟವಲ್ ಹಾಕ್ಕೊಂಡು ಆ ಸ್ಟೈಲೇ ಬೇರೆ, ಆ ಲುಕ್ಕೇ ಬೇರೆ. ಕುಂಕುಮ ಇಟ್ಕೊಂಡು ನಾನು ನೋಡೋಕೆ ಒಳ್ಳೆ ಕಳ್ಳ ಇದ್ದಂಗೆ ನಾನು ಹುಡ್ರು ಹಿಡ್ಕೊಂಡು ಹೋಗೋ ಕಳ್ಳ. ಅಲ್ಲೊಡ್ಗ ಮಕ ನೋಡ್ರಿ ಅಬ್ಬಬ್ಬಬ್ಬ. ನೋಡ್ರಿ ಮುಂಜಾನೆ ಲಸಿಂದ ಆಲ್ರೆಡಿ ಆಫೀಸಿಗೆ 12ರಿಂದ 13 ಸಲ ಹೋಗಿನಿ. ನಾನು ಯಾವ್ಯಾವ ಆರ್ನು ನೋಡಿದ್ದಿಲ್ಲ, ಇವತ್ತು ಎಲ್ಲ ಆರ್ನು ನೋಡಿಬಿಟ್ಟಿನಿ. ಇವತ್ತು ಮುಂಜಾನೆ ಲಸಿಂದ ಬರೋಬ್ಬರಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು 10ರಿಂದ 12 ಆರ್ನು ಪೈಖಾನಿ ಫುಲ್ ಸಜ್ಜ. ಪೈಖಾನಿ ಫುಲ್ ಈ ಕಡೆಗೆ ತೊಗೊಂಡ್ಬಿಟ್ಟಿವಿ. ಒಂದು ಕಡ್ದಿ ತಗೊಂಡ್ಬಿಟ್ಟಿನಿ. ಪೈಖಾನಿಗೆ ಯಾರು ಹೋಗಂಗಿಲ್ಲ ಅಂತೇಳಿ ನಿಮಿಷಕ್ಕೊಮ್ಮೆ ಓಡಾಡ್ಬೇಕು. ಕಾಲು ತೊಕೊಂಡು ಕರ್ರಗಿದ್ದದ್ದು ಕಾಲು ಬೆಳಗಾಗ್ಬಿಟ್ಟವ. ನೋಡ್ರಿ ಈಗ ಜೋಳ ಹಸನ ಮಾಡ್ಕೊಂತ ಕೂತ್ಕೊಂಡಾಳ. ಜಿನ್ನಿಗೆ ಹಾಕ್ಸ್ಕೊಂಬರ್ಬೇಕಂತ ಆಮೇಲೆ ಟಾರ್ಚರ್ ಕೊಡ್ತಾಳ ಬಿಡಗಲ್ಲ.
ಇಲ್ಲೇ ಐತಿ ಜಿನ್ನು ಆದ್ರೂ ಕೂಡ ಜಿನ್ನು ತಿನ್ನಕ ಬೇಕಲ್ಲ ರೊಟ್ಟಿ. ತಿನ್ನಕ್ಕೆ ರೊಟ್ಟಿ, ನನಗೆ ರೊಟ್ಟಿನೇ ಬೇಡ, ಬರೀ ಚಪಾತಿ ಅಷ್ಟೇ ಸಾಕು. ಚಪಾತಿ ಅಷ್ಟೇ ಸಾಕು ಅಂದ್ರೆ ನೋಡ್ರಿ ಹಿಂಗೆ ನೋಡ್ರಿ ಅಲ್ಲಿ ಕಡ್ದು ಕಟಕಟ ಕಟಕಟ ಕಾಂಚನ ಫಿಲಿಮ್ ನೋಡೋದೇ ಬೇಡ, ಇಲ್ಲೇ ದಿನ ಕಂಡುಬಿಡ. ರೊಟ್ಟಿ ಮಾಡಾಕಲ್ಲ ಅಂತ ಜಗಳ ಮಾಡ್ತಾರ. ಸ್ವಲ್ಪ ಮಕ ತೋರ್ಸು, ಎಲ್ಲರಿಗೂ ಗೊತ್ತಾಕೈತಿ. ಮುಖ ತೋರ್ಸಲ್ಲ. ಅಲ್ಲೇ ಬಿಡು. ನೋಡ್ರಿ ಅವಿಷ್ಟೊಳಗೆ ನೀವೇನೇ ಹೇಳ್ರಿ, ಇದು ಜ್ವಾಳಕ್ಕಿಂತ ಜಾಸ್ತಿ ಉಂಗ್ರನೇ ಎದ್ದು ಕಾಣಕತ್ತೈತಿ. ರೋಡ್ಗಳ ಸಾವುಕಾರ ಮಂದಿ ನಮ್ಮ ಕಡೆ ಅದೂ ಇಲ್ಲ. ಬೈ ಸಿಯು. ಇವತ್ತು ನೋಡ್ರಿ ಈಗ ಅಂಗಡಿಗೆ ಹೊಂಟೀನಿ, ಈಗ ಜಸ್ಟ್ ಜಳಕ ಮಾಡ್ಕೊಂಡು ಎಲ್ಲ ರೆಡಿ ಆಗೀನಿ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಪಿಕಪ್ ಆಗೀನಿ. ನಿನ್ನೆ 2 ದಿನ ಆಯ್ತು ಲೂಸ್ ಮುಷನಾಗಿ ಫುಲ್ ಮೆತ್ತಗಾಗಿಬಿಟ್ಟಿದ್ದೆ. ಇವತ್ತು ಪರವಾಗಿಲ್ಲ, ಸ್ವಲ್ಪ ರೆಡಿ ಆಗೀನಿ. ಈಗ ಸ್ಟುಡಿಯೋಕ್ಕೆ ಹೊಂಟೀನಿ, ಬರ್ರಿ ಹೋಗೋಣ. ಇಷ್ಟೊತ್ತು ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡಿದರೆ, ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.